ಮೂರು ಜಿಲ್ಲೆಗಳಲ್ಲಿ ಸಾಕಪ್ಪ ಸಾಕು ಅನ್ನುವಷ್ಟು ಮಳೆ ಸುರಿತಾ ಇದೆ. ಬಿಟ್ಟು ಬಿಡದೆ ಅಬ್ಬರಿಸ್ತಾ ಇರುವಂತಹ ಮಳೆರಾಯ ಊರೂರಲ್ಲೂ ನೆರೆ ನರಕ ಸೃಷ್ಟಿಸಿದ್ದಾನೆ. ಮಲೆನಾಡು ಹಾಗೂ ಕರಾವಳಿಯಲ್ಲಿ ವರುಣ ದೇವ ಸುನಾಮಿಯನ್ನೇ ಎಬ್ಬಿಸಿದ್ದಾನೆ. ಮಲೆನಾಡು ಮತ್ತು ಕರಾವಳಿ ಭಾಗದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ. ಇದರ ಪರಿಣಾಮವಾಗಿ ವರದಾ ನದಿ ಕೂಡ ಈಗಾಗಲೇ ನೀರಿನ ಪ್ರಮಾಣದಲ್ಲಿ ಹೆಚ್ಚಳವಾಗಿರತಕ್ಕಂಥದ್ದು. ಮಳೆಗಾಲ ಶುರುವಾಗಿ 2 ತಿಂಗಳಾಗಿತ್ತು. ಮುಂಗಾರು ಮುಗಿದು ಹಿಂಗಾರಿನ ನಿರೀಕ್ಷೆ ಪ್ರಾರಂಭವಾಗಿತ್ತು. ಇನ್ನೇನು ಮಳೆಯೇ ಆಗಲ್ವಾ ಅಂದ್ಕೊಂಡವರ ಬಾಳಲ್ಲಿ ವರುಣದೇವ ಮಂದಹಾಸ ಮೂಡಿಸಿದ್ದಾನೆ. ಮಲೆನಾಡು ಹಾಗೂ ಕರಾವಳಿ ಭಾಗದಲ್ಲಿ ಮಳೆರಾಯ ಅಬ್ಬರಿಸಿ ಬೊಬ್ಬಿರಿಯುತ್ತಿದ್ದಾನೆ. ಕಳೆದ 2-3 ದಿನದಿಂದ ಹುಚ್ಚೆದ್ದು ಸುರಿಯುತ್ತಿರೋ ಮಳೆ ಜನರನ್ನ ತೊಯ್ದು ತೊಪ್ಪೆಯನ್ನಾಗಿಸಿದೆ. ಇಷ್ಟು ದಿನ ಬರಿದಾಗಿದ್ದ ಹಳ್ಳ ಕೊಳ್ಳಗಳೆಲ್ಲ ಹುಚ್ಚೆದ್ದು ಹರಿಯುತ್ತಿದ್ದು ನದಿಗಳು ಭೋರ್ಗರೆಯೋದಕ್ಕೆ ಶುರುವಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನಲ್ಲಿ ಸುರಿಯುತ್ತಿರೋ ಮಳೆ ಜನರ ಬದುಕನ್ನ ಹಿಂಡಿ ಹಿಪ್ಪೆ ಮಾಡಿದೆ. ಹಗಲು ಅಂತಿಲ್ಲ, ರಾತ್ರಿ ಅಂತಿಲ್ಲ, ಹಿಡಿದ ಮಳೆ ಬಿಟ್ಟು ಬಿಡದೆ ಸುರಿಯುತ್ತಿದೆ. ಇದರ ಪರಿಣಾಮ ಫಲ್ಗುಣಿ ಹಾಗೂ ನೇತ್ರಾವತಿ ನದಿ ಹುಚ್ಚೆದ್ದು ಹರಿಯುತ್ತಿದ್ದು ಸಿಕ್ಕಿದ್ದೆಲ್ಲವೂ ನದಿ ನೀರಲ್ಲಿ ಆಪೋಷಣೆಯಾಗ್ತಿದೆ. ಸವಣಾಲು ಬಳಿಯ ಮಲ್ಲರೋಡಿ ಸಂಪರ್ಕಿಸುವ ಸೇತುವೆ ಮುಳುಗಿ ಹೋಗಿದೆ. ಮಹಾಮಳೆಯ ಹೊಡೆತಕ್ಕೆ ಎದೆ ಎತ್ತರಕ್ಕೆ ನೀರು ನುಗ್ತಿದೆ. ರಸ್ತೆ ಮೇಲೆಲ್ಲ ಮಂಡಿಗಂಟ ನೀರು ಬಂದಿದ್ದು ಅಡಿಕೆ ತೋಟಗಳೆಲ್ಲ ಮುಳುಗಿ ಹೋಗಿವೆ. ಕಣ್ಣು ಹಾಯಿಸಿದಷ್ಟು ದೂರಕ್ಕೂ ಮಳೆ ನೀರು ಕಾಣುತ್ತಿದ್ದು ಮನೆಯಿಂದ ಆಚೆ ಬರುವುದಕ್ಕೂ ಆಗದ ಪರಿಸ್ಥಿತಿ ನಿರ್ಮಾಣವಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುರಿಯುತ್ತಿರೋ ಮಳೆರಾಯ ಹತ್ತಾರು ಅವಾಂತರಗಳನ್ನು ಸೃಷ್ಟಿಸೋದಕ್ಕೆ ಶುರು ಮಾಡಿದ್ದಾನೆ. ಎಡೆಬಿಡದೆ ಸುರಿಯುತ್ತಿರೋ ಮಳೆಯಿಂದಾಗಿ ಮುಂಡಾಜೆ ಹಾಗೂ ಧರ್ಮಸ್ಥಳ ಸಂಪರ್ಕಿಸುವ ರಸ್ತೆಯಲ್ಲಿ ಗುಡ್ಡ ಕುಸಿಯೋದಕ್ಕೆ ಶುರುವಾಗಿದೆ. ಎಲ್ಲೆಂದರಲ್ಲಿ ಭೂಮಿ ಬಾಯ್ಬಿಡುತ್ತಿದ್ದು ವಾಹನ ಸಂಚಾರ ಸಂಪೂರ್ಣ ಬಂದಾಗಿದೆ. ಭಾರೀ ಮಳೆಯ ಪರಿಣಾಮ ಕುಕ್ಕೆ ಸುಬ್ರಹ್ಮಣ್ಯದ ಕುಮಾರಧಾರ ಸ್ನಾನಘಟ್ಟ ಮುಳುಗಡೆಯಾಗಿದೆ. ಮೇಲಿಂದ ಮೇಲೆ ಸುರಿಯುತ್ತಿರೋ ಮಳೆಯಿಂದಾಗಿ ಎಲ್ಲೆಲ್ಲೂ ನೀರು ನುಗ್ತಿದ್ದು ಭಕ್ತಾದಿಗಳ ತೀರ್ಥ ಸ್ನಾನಕ್ಕೆ ಡ್ರಮ್ ವ್ಯವಸ್ಥೆ ಮಾಡಿದ್ದಾರೆ. ಕುಮಾರಧಾರ ನದಿಯಲ್ಲಿ ಕ್ಷಣ ಕ್ಷಣಕ್ಕೂ ನೀರಿನ ಮಟ್ಟ ಹೆಚ್ಚಾಗ್ತಿರೋದ್ರಿಂದ ಹದ್ದಿನ ಕಣ್ಣಿಡಲಾಗಿದೆ. ಮಂಗಳೂರಲ್ಲಿ ವರುಣದೇವ ಅಬ್ಬರಿಸುತ್ತಿರೋ ಪರಿಣಾಮ ಆಳ ಸಮುದ್ರ ಮೀನುಗಾರಿಕೆಗೆ ಬ್ರೇಕ್ ಹಾಕಲಾಗಿದೆ. ಈ ಋತುವಿನಲ್ಲಿ 1655 ಯಾಂತ್ರೀಕೃತ ದೋಣಿಗಳು ಕಡಲಿಗಿಳಿಯಲು ರೆಡಿಯಾಗಿದ್ವು. ಆದರೆ 4 ದಿನಗಳ ಕಾಲ ಬಿರುಗಾಳಿ ಬೀಸುವ ಮುನ್ಸೂಚನೆ ಸಿಕ್ಕಿರೋದ್ರಿಂದ ಬೋಟ್ಗಳನ್ನು ಸಮುದ್ರಕ್ಕಿಳಿಸದಂತೆ ಸಂದೇಶ ನೀಡಿದ್ದಾರೆ. ಮಲೆನಾಡು ಶಿವಮೊಗ್ಗದಲ್ಲೂ ವರುಣನ ಆರ್ಭಟ ಜೋರಾಗಿದೆ. ತೀರ್ಥಹಳ್ಳಿ, ಸೊರಬ, ಸಾಗರದಲ್ಲಿ ಮಹಾಮಳೆ ಸುರಿಯುತ್ತಿದ್ದು ಜನ ಕಂಗಾಲಾಗಿದ್ದಾರೆ. ಶೃಂಗೇರಿ, ತೀರ್ಥಹಳ್ಳಿ ಭಾಗದಲ್ಲಿ ವರುಣ ರೌದ್ರಾವತಾರ ಹೇಳತೀರದಂತಾಗಿದೆ. ಹೀಗಾಗಿ ತುಂಗಾ ನದಿ ಮೈದುಂಬಿ ಹರಿಯುತ್ತಿದ್ದು ತೀರ್ಥಹಳ್ಳಿಯ ಪ್ರಸಿದ್ಧ ರಾಮಮಂಟಪ ಮುಳುಗುವ ಹಂತಕ್ಕೆ ಬಂದಿದೆ. ಇದೇ ರೀತಿ ಮಳೆ ಮುಂದುವರೆದರೆ ನಾಳೆಯೊಳಗೆ ಇಡೀ ಮಂಟಪ ಮುಳುಗಿ ಹೋಗಲಿದೆ. ತೀರ್ಥಹಳ್ಳಿಯ ಆಗುಂಬೆ ಭಾಗದಲ್ಲೂ ಮಳೆಯ ರೌದ್ರಾವತಾರ ಹೇಳತೀರದಂತಾಗಿದೆ. ರಾತ್ರಿ ಹಗಲು ಎನ್ನದೆ ಸುರಿಯುತ್ತಿರೋ ಮಳೆಯಿಂದಾಗಿ ಮಾಲತಿ ನದಿ ಉಕ್ಕಿ ಹರಿಯುತ್ತಿದೆ. ಇದರ ಪರಿಣಾಮ ನಾಬಳ ರಸ್ತೆ ಸಂಚಾರ ಸಂಪೂರ್ಣ ಸ್ಥಗಿತವಾಗಿದೆ. ತೀರ್ಥಹಳ್ಳಿ ಹೋಗೋರು ಬೇಗಾರು, ಕೈಮರ, ಕಮ್ಮರಡಿ ಮಾರ್ಗವಾಗಿ ಸಂಚರಿಸುತ್ತಿದ್ದಾರೆ. ತೀರ್ಥಹಳ್ಳಿಯಲ್ಲಿ ಸುರಿಯುತ್ತಿರೋ ಮಳೆ ಮಾಲತಿ ನದಿ ಉಕ್ಕಿ ಹರಿಯುವಂತೆ ಮಾಡಿದೆ. ಇದರ ಪರಿಣಾಮ ನಾಬಳ ಸೇತುವೆ ಮೇಲೆ 2 ಅಡಿಯಷ್ಟು ನೀರು ಹರಿಯುತ್ತಿದೆ. ಹೊನ್ನಾವರ ಮೂಲದ ಕುಟುಂಬವೊಂದು ಇದೇ ಸೇತುವೆ ಮೇಲೆ ಬರೋದಕ್ಕೋಗಿ ಸಾವನ್ನೇ ಗೆದ್ದು ಬಂದಿದ್ದಾರೆ. ಶೃಂಗೇರಿಗೆ ಹೊರಟಿದ್ದ 6 ಮಂದಿ ಇದೇ ರಸ್ತೆಯಲ್ಲಿ ಹೋಗೋದಕ್ಕೋಗಿ ನೀರಲ್ಲಿ ಸಿಕ್ಕಾಕೊಂಡಿದ್ರು. ಕೂಡಲೇ ಸ್ಥಳಕ್ಕೆ ಧಾವಿಸಿದ ಸ್ಥಳೀಯರು ಕಾರಿಗೆ ಹಗ್ಗ ಕಟ್ಟಿ ಎಳೆದು ರಕ್ಷಿಸಿದ್ದಾರೆ. ಈಚೆಗೂ ಆಚೆಗೂ 2 ಬರ್ತದೆ. ಅದೇ ಕಡೆ ನಿಲ್ಲಿಸಿದ್ರೆ ಒಳ್ಳೆಯದಾಗುತ್ತೆ. ಲೋಕಲ್ ಹೊರಗಡೆ ಪ್ರವಾಸಿಗರು ಬಂದಾಗ ಪ್ರಾಬ್ಲಮ್ ಆಗುತ್ತೆ. ಏನೋ ಬರ್ತಾರೆ, ಸ್ವಲ್ಪ ಗಾಬರಿ ಕೆಳಗಡೆ ಹೋಗ್ಬಿಡ್ತಾರೆ. ಒಳ್ಳೆಯದು. ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನಲ್ಲೂ ಮಹಾಮಳೆಯಾಗ್ತಿದೆ. ಸೊರಬ ಪಟ್ಟಣ ಸೇರಿದಂತೆ ಚಿತ್ರಟ್ಟೆಹಳ್ಳಿ, ಚಂದ್ರಗುತ್ತಿ ಭಾಗದಲ್ಲಿ ಭಾರೀ ಮಳೆ ಬೀಳುತ್ತಿದೆ. ಇದರ ಪರಿಣಾಮ ವರದಾ ನದಿ ಹುಚ್ಚೆದ್ದು ಹರಿಯುತ್ತಿದ್ದು ಜನ ಮನೆಯಿಂದ ಹೊರಬಾರದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲೂ ವರುಣನ ಅಬ್ಬರ ಹೇಳುತ್ತಿರದಂತಾಗಿದೆ. ಕಳಸ, ಕುದುರೆಮುಖ ಭಾಗದಲ್ಲಿ ಭಾರೀ ಮಳೆ ಬೀಳುತ್ತಿದ್ದು
ಜಾಂಬಳೆ ನದಿ ಉಕ್ಕಿ ಹರಿಯುತ್ತಿದೆ. ಇದರ ಪರಿಣಾಮ ಜಾಂಬಳೆ ಸೇತುವೆ ಮುಳುಗಿ ಹೋಗಿದ್ದು ಕಳಸಾ ಕಾರ್ಕಳ ರಾಜ್ಯ ಹೆದ್ದಾರಿ ಬಂದ್ ಆಗಿದೆ. ಕಳೆದ 2-3 ದಿನದಿಂದ ಮಲೆನಾಡು ಹಾಗೂ ಪಶ್ಚಿಮ ಘಟ್ಟಗಳಲ್ಲಿ ಧಾರಾಕಾರ ಮಳೆಯಾಗ್ತಿದೆ. ಇದರ ಪರಿಣಾಮ ತುಂಗಾ ನದಿಯಲ್ಲಿ ಕ್ಷಣಕ್ಕೂ ನೀರಿನ ಮಟ್ಟ ಏರಿಕೆಯಾಗ್ತಿದ್ದು ಕಿಗ್ಗ ಕೆರೆಕಟ್ಟೆ ಜನ ಕಂಗಾಲಾಗಿದ್ದಾರೆ. ಶೃಂಗೇರಿಯ ಪ್ಯಾರಲಲ್ ರಸ್ತೆ ಹಾಗೂ ಕುರುಬಗೇರಿ ಸಮೀಪ ತುಂಗಾ ನದಿ ಅಪಾಯದ ಮಟ್ಟ ಮೀರಿ ಹರಿಯುತ್ತಿದೆ. ಚಿಕ್ಕಮಗಳೂರಿನ ಕುದುರೆಮುಖ, ಸಂಸೆ, ಜಾಂಬಳೆ ಸುತ್ತಮುತ್ತ ಮಳೆಯ ಸುನಾಮಿ ಎದ್ದಿದೆ. ಧಾರಾಕಾರ ಮಳೆ ಸುರಿಯುತ್ತಿರೋದ್ರಿಂದ ಹಳ್ಳಕೊಳ್ಳಗಳೆಲ್ಲ ದಿಕ್ಕೆಟ್ಟು ಹರಿಯುತ್ತಿವೆ. ಭದ್ರಾ ನದಿಯ ಒಳಹರಿವಿನಲ್ಲಿ ಭಾರೀ ಪ್ರಮಾಣದ ಏರಿಕೆಯಾಗಿದ್ದು ಹೆಬ್ಬಾಳೆಯ ಹಳೆ ಸೇತುವೆ ಮುಳುಗಡೆಯಾಗಿದೆ. ಇತ್ತ ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಮಳೆರಾಯ ಅಬ್ಬರಿಸುತ್ತಿದ್ದಾನೆ. ಕಳೆದ ರಾತ್ರಿಯಿಂದ ಶಿರಸಿ ಸುತ್ತಮುತ್ತ ಮಹಾಮಳೆ ಬೀಳುತ್ತಿದೆ. ಇದರ ಪರಿಣಾಮ ಹಲವು ಬಡಾವಣೆಗಳ ಮನೆಗಳು ಜಲಾವೃತವಾಗಿವೆ. ಕರಾವಳಿ ಹಾಗೂ ಮಲೆನಾಡಿನಲ್ಲಿ ಬೀಳುತ್ತಿರೋ ಮಳೆ ಹಾವೇರಿ ಜನರನ್ನ ಸಂತಸದ ಕಡಲಲ್ಲಿ ತೇಲಿಸುತ್ತಿದೆ. ಇಷ್ಟು ದಿನ ಬರೀ ಬಂಡೆಗಳಿಂದ ಕಾಣುತ್ತಿದ್ದ ವರದಾ ನದಿಯ ಒಡಲು ಈಗ ಉಕ್ಕಿ ಹರಿಯುತ್ತಿದೆ. ಭಾರೀ ಪ್ರಮಾಣದ ನೀರು ಹರಿದು ಬರುತ್ತಿರೋದ್ರಿಂದ ರೈತರು ಖುಷಿಯಾಗಿದ್ದು ಕೃಷಿ ಚಟುವಟಿಕೆ ಮತ್ತೆ ಗರಿಗೆದರಿವೆ. ಕರಾವಳಿ ಭಾಗದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ. ಇದರ ಪರಿಣಾಮವಾಗಿ ವರದಾ ನದಿ ಕೂಡ ಈಗಾಗಲೇ ನೀರಿನ ಪ್ರಮಾಣದಲ್ಲಿ ಹೆಚ್ಚಳವಾಗಿರ್ತಕ್ಕಂಥದ್ದು. ಸದ್ಯ ನಾನು ಕೂಡ ಹಾವೇರಿ ಹೊರವಲಯದಲ್ಲಿರ್ತಕ್ಕಂಥ ದೇವಗಿರಿ ಬಳಿಯ ವರದಾ ನದಿಯಲ್ಲಿದ್ದೇನೆ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಹೋಗ್ಬೋದು ವರದಾ ನದಿ ಯಾವ ರೀತಿಯಾಗಿ ಹರಿತಾ ಇದೆ ಅನ್ನುವಂಥದ್ದು ಕೂಡ. ಸಾಕಷ್ಟು ದಿನಗಳಿಂದ ವರದಾ ನದಿಯಲ್ಲಿ ಕೂಡ ಬರೀ ಬಂಡೆಗಳು ಕಾಣ್ತಾ ಇದ್ವು. ಆದರೆ ಒಂದಿಷ್ಟು ದಿನಗಳಿಂದ ಮಳೆ ಆಗ್ತಾ ಇದೆ. ಇದರ ಪರಿಣಾಮವಾಗಿ ವರದಾ ನದಿ ಕೂಡ ಒಂದು ರೀತಿಯಲ್ಲಿ ಒಳ ಹರಿವು ಕೂಡ ಹೆಚ್ಚಳವಾಗಿರ್ತಕ್ಕಂಥದ್ದು. ಈಗಾಗಲೇ ವರದಾ ನದಿಯಲ್ಲಿರ್ತಕ್ಕಂಥ ಬಹುತೇಕ ಸುತ್ತಮುತ್ತಲಿರ್ತಕ್ಕಂಥ ರೈತರಲ್ಲೇ ಮುಖದಲ್ಲಿ ಕೂಡ ಮಂದಹಾಸವನ್ನು ಕೂಡ ಮೂಡಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಕುಡಿಯುವ ನೀರಿನ ಆಗಿರ್ಬೋದು ಮತ್ತು ಕೃಷಿಗೆ ಬಳಕೆ ಮಾಡಿಕೊಳ್ಳಿಕ್ಕೆ ನೀರು ಕೂಡ ಸದ್ಯಕ್ಕೆ ನದಿಯಲ್ಲಿ ಇರೋದ್ರಿಂದ ಸಾಕಷ್ಟು ಜನರು ಕೂಡ ಖುಷಿಯಲ್ಲಿದ್ದಾರೆ. ಇನ್ನು ಕೊಡಗು ಜಿಲ್ಲೆಯಲ್ಲೂ ಮಳೆರಾಯ ಅಬ್ಬರಿಸುತ್ತಿದ್ದಾನೆ. ಸೋಮವಾರಪೇಟೆ ಹಾಗೂ ಮಡಿಕೇರಿ ತಾಲೂಕಿನಲ್ಲಿ ಬಿಟ್ಟು ಬಿಡದೆ ಮಳೆ ಸುರಿಯುತ್ತಿರೋ ಪರಿಣಾಮ ಕಾವೇರಿ ನದಿ ನೀರಿನ ಮಟ್ಟ ಕ್ಷಣಕ್ಕೂ ಏರಿಕೆಯಾಗ್ತಿದೆ. ಭಾಗಮಂಡಲದ ತ್ರಿವೇಣಿ ಸಂಗಮ ಸಂಪೂರ್ಣ ಭರ್ತಿಯಾಗಿದ್ದು ತ್ರಿವೇಣಿ ಸಂಗಮದ ಗಾರ್ಡನ್ ಕೂಡ ಬಹುತೇಕ ನೀರಿನಿಂದ ಮುಚ್ಚಿ ಹೋಗಿದೆ. ಹುಬ್ಬಳ್ಳಿಯಲ್ಲೂ ವರುಣದೇವ ಕೃಪೆ ತೋರಿದ್ದಾನೆ. ಅರ್ಧ ಗಂಟೆಗೂ ಹೆಚ್ಚು ಕಾಲ ಸುರಿದ ಮಳೆಯಿಂದಾಗಿ ಜನ ಫುಲ್ ಖುಷಿಯಾಗಿದ್ದು ರೈತರು ಬೆಳೆದ ಬೆಳೆಗಳಿಗೆ ಜೀವಕಳೆ ಬಂದಂತಾಗಿದೆ. ಮಹಾರಾಷ್ಟ್ರ ಮಳೆಯಿಂದಾಗಿ ಯಾದಗಿರಿ ಜನರ ಮುಖದಲ್ಲಿ ಮಂದಹಾಸ ಮೂಡಿದೆ. ಬತ್ತಿ ಹೋಗಿದ್ದ ಭೀಮಾ ನದಿಗೆ 50,000 ಕ್ಯೂಸೆಕ್ ನೀರು ಹರಿದು ಬರ್ತಿದ್ದು ಭೀಮಾ ನದಿ ತೀರದಲ್ಲಿ ಪ್ರವಾಹ ಭೀತಿ ಎದುರಾಗಿದೆ. ನದಿ ತೀರದಲ್ಲಿರೋ ವೀರಾಂಜನೇಯ ದೇವಸ್ಥಾನ ಮತ್ತು ಕಂಗಳೇಶ್ವರ ದೇಗುಲ ಮುಳುಗಡೆಯಾಗಿದೆ. ಒಟ್ನಲ್ಲಿ ಮಲೆನಾಡು ಕರಾವಳಿಯಲ್ಲಿ ಮಹಾಮಳೆಯಾಗ್ತಿದ್ದು ಜನ ಕಂಗಾಲಾಗಿದ್ದಾರೆ. ಇಷ್ಟು ದಿನ ಮಳೆಯೇ ಆಗ್ತಿಲ್ಲ ಅಂತಿದ್ದವರು ಈಗ ಸಾಕಪ್ಪ ಸಾಕು ಅನ್ನೋ ಹಂತಕ್ಕೆ ಬಂದಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಕಾವೇರಿ ಕದನ ನಡೀತಾ ಇರೋ ಹೊತ್ತಲ್ಲೇ ಸರ್ಕಾರಕ್ಕೆ ಗುಡ್ ನ್ಯೂಸ್ ಸಿಕ್ಕಿದೆ. ತಮಿಳುನಾಡಿಗೆ ನೀರು ಹರಿಸೋದೇಗೆ ಅನ್ನುವಂಥ ಟೆನ್ಷನ್ ಅಲ್ಲಿದ್ದ ಹೊತ್ತಲ್ಲೇ ಕಬಿನಿ ತುಂಬೋ ಹಂತಕ್ಕೆ ಬಂದಿದೆ. ಹೀಗಾಗಿ ತಮಿಳುನಾಡಿಗೆ ನೀರು ಹರಿಯೋದಕ್ಕೆ ಶುರುವಾಗಿದೆ. ಕಾವೇರಿ ಕೊಳ್ಳದ ಕದನ ರಾಜ್ಯ ರಾಜಕೀಯದಲ್ಲಿ ಧಗಧಗಿಸುವುದಕ್ಕೆ ಶುರುವಾಗಿದೆ. ಸರ್ಕಾರದ ನಿರ್ಧಾರದ ಮೇಲೆ ಅನ್ನದಾತರ ಮುಂದಿನ ನಡೆ ನಿಂತಿದೆ. ಹೀಗಾಗಿಯೇ ಕಾವೇರಿಗಾಗಿ ನಾವು, ನಮಗಾಗಿ ಕಾವೇರಿ ಅನ್ನೋ ಹೆಜ್ಜೆ ಇಡುವುದಕ್ಕೆ ಸರ್ಕಾರ ಮುಂದಾಗಿದೆ. ಹೀಗಾಗಿಯೇ ನಾಳೆ ಸಿಎಂ ಡಿಕೆಶಿ ನೇತೃತ್ವದಲ್ಲಿ ಸರ್ವಪಕ್ಷ ಸಭೆ ನಡೆಯಲಿದ್ದು ಅಲ್ಲಾಗೂ ನಿರ್ಧಾರದ ಮೇಲೆ ಮುಂದಿನ ದಾರಿ ತೆರೆದುಕೊಳ್ಳಲಿದೆ. ಕಾವೇರಿ ವಿಚಾರದಲ್ಲಿ ರಾಜ್ಯದ ಜನತೆ ಮತ್ತು ರೈತರ ಹಿತರಕ್ಷಣೆಗೆ ಸರ್ಕಾರ ಬದ್ಧವಾಗಿದೆ. ಈ ಬಾರಿ ಎಲ್ನಿನೋ ಪರಿಣಾಮದಿಂದ ಮಳೆ ಅಭಾವ ಎದುರಾಗಿದ್ದರೂ ಕಾವೇರಿ ಹಕ್ಕಿಗಾಗಿ ಕಾನೂನು ಹಾಗೂ ರಾಜಕೀಯ ಹೋರಾಟಕ್ಕೆ ಸರ್ಕಾರ ಅಣಿಯಾಗಿ ನಿಂತಿದೆ. ಹೀಗಾಗಿಯೇ ನಾಳೆ ಮಾಜಿ ಸಿಎಂಗಳು ಹಾಗೂ ಕಾವೇರಿ ಕೊಳ್ಳದ ಶಾಸಕರು ಹಾಗೂ ಸಂಸದರ ನೇತೃತ್ವದಲ್ಲಿ ಸರ್ವಪಕ್ಷ ಸಭೆ ನಡೆಯಲಿದೆ. ಈ ವೇಳೆ ಕಾವೇರಿ ವಿಷಯವಾಗಿ ಮುಂದೆ ಯಾವೆಲ್ಲ ಕ್ರಮ ಕೈಗೊಳ್ಳಬಹುದು ಅನ್ನುವುದರ ಬಗ್ಗೆ ಚರ್ಚೆ ನಡೆಸಲಿದ್ದಾರೆ. ಇನ್ನ ನೀರು ಬಿಟ್ಟಿಲ್ಲ, ಆದರೆ ಸಾಯಂಕಾಲದಷ್ಟೊತ್ತಿಗೆ ನೀರು ಬಹುಶಃ ಒಂದು ಡ್ಯಾಮ್ ತುಂಬುವಂತ ಒಂದು ಪರಿಸ್ಥಿತಿ ಬಂದ್ಬಿಟ್ಟಿದೆ. ನೀರನ್ನು ನಾನು ಹಿಡ್ಕೊಳ್ಳೋಕೆ ಆಗುವುದಿಲ್ಲ. ನಾಳೆ ನಮ್ಮೆಲ್ಲ ಆಗಲೇ ತಮಿಳುನಾಡವರು ಸುಪ್ರೀಂ ಕೋರ್ಟ್ ಹೋಗ್ಲಿಕ್ಕೆ ತಯಾರು ಮಾಡ್ಕೊಂಡಿದ್ದಾರೆ ಅಂತೇಳಿ ಇವತ್ತು ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ.
36ರಿಂದ 39 ಕ್ಯೂಸೆಕ್ ನೀರು ಬೆಂಗಳೂರು ನಗರಕ್ಕೆ ಬರ್ತಾ ಇದೆ. ಬೆಂಗಳೂರಿಗೆಲ್ಲ ನಮ್ಮ ಕಾವೇರಿಲಿ ಹರಿತಾ ಇದೆ. ಅವ್ರು ಕೊಟ್ಟಿರೋದು 3600. ಆದರೆ ವಿರೋಧ ಪಕ್ಷದವ್ರಿಗೆ ಚರ್ಚೆ ಮಾಡಿ, ಕಾನೂನು ತಜ್ಞರ ಚರ್ಚೆ ಮಾಡಿ ನಾಳೆ ತೀರ್ಮಾನವನ್ನ ಮಾಡ್ತೀವಿ. ಸೆಂಟ್ರಲ್ ಅಥಾರಿಟಿ, ಮ್ಯಾನೇಜ್ಮೆಂಟ್ ಅಥಾರಿಟಿ ಅವರು ಕೂಡ ಯಾವ್ದಾವುದು ಡ್ಯಾಮ್ಗಳಲ್ಲಿ ಎಷ್ಟೆಷ್ಟು ನೀರು ಬರ್ತಾ ಇದೆ ಅಂತ ಹೇಳಿ ಅವ್ರಿಗೆಲ್ಲ ಮಾಹಿತಿ ಇದೆ. ಯಾರನ್ನು ಮುಚ್ಚಿಟ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಈಗ ನಾನು ಬಿಡುವುದಿಲ್ಲ ಅಂತ ನಾನಾಗಲಿ, ಯತೀಂದ್ರಾಗಲಿ, ಸಂಘಟನೆಗಾರರಾಗಲಿ ನಾವೆಲ್ಲ ಹೇಳಿದ್ರೆ ನೀರನ್ನ ಇಟ್ಕೊಳ್ಳೋಕೆ ನಮಗೆ ಆಗೋದಿಲ್ಲ. ನೀರು ಇಟ್ಕೊಂಡ್ರೆ ನಾವೆಲ್ಲ ಕೊಚ್ಚೊಂಟೋಗ್ತೀವಿ. ನ್ಯಾಯಾಲಯಕ್ಕೂ ಗೌರವ ಕೊಡಬೇಕು, ರೈತರನ್ನು ಬದುಕಿಸಬೇಕು. ಈ ರಾಜ್ಯದ ರೈತರ ಹಿತ ಕಾಪಾಡಲು ನಮ್ಮ ಬದ್ಧತೆ ಇದೆ. ಸಂಕಷ್ಟದ ಪರಿಸ್ಥಿತಿಯ ನಡುವೆಯೂ ತಮಿಳುನಾಡು ಸರ್ಕಾರ ದಿನಕ್ಕೆ 9,500 ಕ್ಯೂಸೆಕ್ ನೀರಿಗಾಗಿ ಪಟ್ಟು ಹಿಡಿದಿತ್ತು. ಆದರೆ ದೆಹಲಿಯಲ್ಲಿ ರಾಜ್ಯದ ಕಾನೂನು ಮತ್ತು ನೀರಾವರಿ ತಜ್ಞರ ತಂಡ ಮಂಡಿಸಿದ ಬಲವಾದ ವಾದದ ಪರಿಣಾಮ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಆದೇಶಿಸಿದ್ದು 3,500 ಕ್ಯೂಸೆಕ್ಸ್ ಮಾತ್ರ. ಇದು ಸರ್ಕಾರದ ಪ್ರಬಲ ವಾದಕ್ಕೆ ಸಿಕ್ಕ ಜಯವಾಗಿದೆ. ಈಗ ತಮಿಳುನಾಡು ಏನಂದರೆ ಅವರಿಗೆ ಕುಡಿಯೋ ನೀರು ಬಿಟ್ಟು ಇನ್ನೂ ಅಧಿಕವಾಗಿ 16-17 TMC ನೀರಿದೆ. ನಮಗೆ ನೀರು ಅವರಿಗೆ ಜೂನಲ್ಲಿ ನಾವು 9.8 TMC ನೀರು ಬಿಡಬೇಕಾಗಿತ್ತು. ಜುಲೈಯಲ್ಲಿ 31 TMC ನೀರು ಬಿಡಬೇಕಾಗಿತ್ತು. ಹತ್ತಿರ 40 TMC ನೀರು ಬಿಡಬೇಕಾಗಿತ್ತು. ಆದರೆ ಬರಗಾಲ ಇದ್ದಿದ್ದರಿಂದ ಬಿಡೋಕ್ಕಾಗಿಲ್ಲ. ಆದರೂ ಕೂಡ ಅವರ ಹತ್ರ ಸುಮಾರು 16-17 TMC ಅಷ್ಟು ನೀರಿರೋದ್ರಿಂದ ನಮಗೆ ಬಿಡಿ ಅಂತ ಅವರು ಕೇಳಿದ್ದಾರೆ. ಆಮೇಲೆ ನಾವು ಅಪೀಲ್ ಹೋದ್ವಿ MAಗೆ, ಮಾನಿಟರಿಂಗ್ ಅಥಾರಿಟಿಗೆ. ಅವರು ಕೂಡ ಅದನ್ನೇ ಅಪೀಲ್ ಮಾಡಿದ್ದಾರೆ. ಇನ್ನು ನಾಳೆ ಸರ್ವಪಕ್ಷ ಸಭೆ ಇರೋದ್ರಿಂದ ಈ ಸಭೆಗೂ ಮುನ್ನ ಬಿಜೆಪಿಯ ಕೋರ್ ಕಮಿಟಿ ಸಭೆ ನಡೆಯಲಿದೆ. ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಉಪಸ್ಥಿತಿಯಲ್ಲಿ ಕೋರ್ ಕಮಿಟಿ ಸಭೆ ನಡೆಯಲಿದ್ದು, ಸರ್ವಪಕ್ಷ ಸಭೆಯಲ್ಲಿ ಯಾವ ನಿಲುವು ತಗೊಳ್ಬೇಕು ಅನ್ನೋದರ ಕುರಿತು ಚರ್ಚೆ ನಡೆಸಲಿದ್ದಾರೆ. ಈಗ ನಮ್ಮ ಪಕ್ಷದ ಎಲ್ಲ ವರಿಷ್ಠರು ನಿಶ್ಚಯನ ಮಾಡ್ತಾರೆ. ಮಾತುಕತೆಯಲ್ಲಿ ಭಾಗವಹಿಸಬೇಕಾ ಬೇಡವಾ ಅನ್ನೋದು. ಈಗ ಬರ್ತಿರೋಂಥ ವರದಿಗಳನ್ನ ಕೇಳ್ತಾ ಇದ್ದೆ. ನಾನು ಮಾಧ್ಯಮದಲ್ಲಿ ನೋಡಿದ್ದು ಮಾತುಕತೆಯಲ್ಲಿ ಭಾಗವಹಿಸಲ್ಲ ಅಂತ ನಾನು ಕೇಳ್ಪಟ್ಟಿದ್ದೀನಿ. ನೋಡೋಣ, ಪಕ್ಷ, ನಮ್ಮ ರಾಜ್ಯ ಅಧ್ಯಕ್ಷರು ಮತ್ತು ಇತರರು ಏನು ನಿರ್ಧಾರವನ್ನು ತಗೊಳ್ತಾರೆ ಅನ್ನೋಂಥ ಆಧಾರವಾಗಿ ಮಾತುಕತೆಯಲ್ಲಿ ಭಾಗವಹಿಸ್ತಾರೆ ಇಲ್ಲ ಅನ್ನೋದನ್ನ ನಾವು ನೋಡಬೇಕಾಗುತ್ತೆ. ಮೇಕೆದಾಟು ಜಲಾಶಯ ನಿರ್ಮಾಣ ಸನ್ನಿಹಿತ. ಕಾವೇರಿ ಸಮಸ್ಯೆಗೆ ಶಾಶ್ವತ ಪರಿಹಾರಕ್ಕಾಗಿ ಡಿಕೆ ಶಿವಕುಮಾರ್ ಅವರು ಕೈಗೆತ್ತಿಕೊಂಡ ಮೇಕೆದಾಟು ಪಾದಯಾತ್ರೆ ಇಂದು ಯೋಜನೆಗೆ ಚಾಲನೆ ನೀಡುವ ಹಂತಕ್ಕೆ ಬಂದು ತಲುಪಿದೆ. ತಮಿಳುನಾಡಿನ ಯಾವುದೇ ತಂತ್ರಕ್ಕೂ ಮಣಿಯದೆ ಕಾನೂನು ಮತ್ತು ತಾಂತ್ರಿಕ ತಂಡದ ಮೂಲಕ ಸುಪ್ರೀಂ ಕೋರ್ಟ್ ಹಾಗೂ ಪ್ರಾಧಿಕಾರದಲ್ಲಿ ಸತ್ಯಾಂಶವನ್ನು ಎತ್ತಿ ಹಿಡಿಯುವ ಕೆಲಸ ಮಾಡಿದೆ. ಇದೀಗ ಯೋಜನೆಗಿದ್ದ ಕಾನೂನು ತೊಡಕುಗಳು, ಅಡ್ಡಿ ಆತಂಕಗಳು ದೂರವಾಗಿದ್ದು ಹೊಸ ಆಶಾವಾದ ಮೂಡಿದೆ. ಮೇಕೆದಾಟು ಕಾರ್ಯಕ್ರಮ ಆಗಬೇಕು ಅಂತ ಭಾಳ ವರ್ಷದಿಂದ ಕೂಗಿದೆ. ಅದರಲ್ಲಿ ವಿಶೇಷವಾಗಿ ನಮ್ಮ ಪಕ್ಷ, ಆಗ ನಾವು ಅಧಿಕಾರದಲ್ಲಿರಲಿಲ್ಲ, ಮೇಕೆದಾಟು ಪಾದಯಾತ್ರೆ ಕೂಡ ಮಾಡಿದ್ವಿ. ಈಗ ಯಾವ ಅಡಚಣೆಗಳು ಇಲ್ಲ. ಈಗ ಲ್ಯಾಂಡ್ ಅಕ್ವಿಷನ್ನು ಸ್ವಲ್ಪ ಇದೆ, 2% ಇದೆ ಅಷ್ಟೇ. ಉಳಿದಿರ್ತಕ್ಕಂಥದ್ದು ಸರ್ಕಾರಿ ಭೂಮಿನೇ, ಫಾರೆಸ್ಟ್ ಲ್ಯಾಂಡು. ಅದಕ್ಕೆ ಆಲ್ಟರ್ನೇಟ್ ನಾವು ಲ್ಯಾಂಡ್ ಕೊಡಬೇಕು. ಇದರಲ್ಲಿ ಮೇಕೆ ಡ್ಯಾಮ್ ಕಟ್ಟೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಈ ಎಲ್ಲ ಬೆಳವಣಿಗೆ ಮಧ್ಯೆ ರಾಜ್ಯದ ಹಲವೆಡೆ ಪ್ರತಿಭಟನೆಗಳು ನಡೆದಿವೆ. ತಮಿಳುನಾಡಿಗೆ ಕಾವೇರಿ ನೀರು ಹರಿಸಬಾರದು ಅಂತ ದಾವಣಗೆರೆ, ಚಾಮರಾಜನಗರ ಹಾಗೂ ಹಾಸನದಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೇರಳದಲ್ಲಿ ಭಾರೀ ಮಳೆಯಾಗ್ತಿರೋದ್ರಿಂದ ಕಬಿನಿ ಜಲಾಶಯ ತುಂಬುವ ಹಂತಕ್ಕೆ ಬಂದಿದೆ. ಇನ್ನೂ 4 ಅಡಿ ಬಾಕಿ ಇರುವಾಗಲೇ ತಮಿಳುನಾಡಿಗೆ 10,000 ಕ್ಯೂಸೆಕ್ಸ್ ನೀರು ಹರಿಬಿಟ್ಟಿದ್ದಾರೆ. ಸದ್ಯ ಕಬಿನಿ ಜಲಾಶಯಕ್ಕೆ 15,000 ಕ್ಯೂಸೆಕ್ ಒಳ ಹರಿವು ಹರಿದು ಬರ್ತಿದ್ದು 10,000 ಕ್ಯೂಸೆಕ್ ನೀರನ್ನ ತಮಿಳುನಾಡಿಗೆ ಹರಿಬಿಟ್ಟಿದ್ದಾರೆ. ಹೀಗಾಗಿ ನಾಳಿನ ಸರ್ವಪಕ್ಷ ಸಭೆಯಲ್ಲಿ ಏನಾಗುತ್ತೆ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಮಲೆನಾಡು ಹಾಗೂ ಕರಾವಳಿಯಲ್ಲಿ ವರುಣದೇವ ಅಬ್ಬರಿಸ್ತಾ ಇದ್ರೆ ಉತ್ತರದಲ್ಲಿ ಮಾತ್ರ ಭೀಕರ ಬರಗಾಲ ಆವರಿಸಿದೆ. ಹೀಗಾಗಿ ದಿಕ್ಕು ಕಾಣದಂತಾದ ಜನ ಊರೂರನ್ನೇ ಖಾಲಿ ಮಾಡಿಕೊಂಡು ಗುಳೆ ಹೊರಟಿದ್ದಾರೆ. ಇನ್ನೊಂದು ಕಡೆ ತಾವೇ ಬಿತ್ತಿದ ಬೆಳೆಯನ್ನ ತಮ್ಮ ಕೈಯಾರೆ ಸರ್ವನಾಶ ಮಾಡ್ತಿದ್ದಾರೆ.
ಬೆಳಿಗ್ಗೆ ಏನದ ರೀ ಎಲ್ಲ ಒಣಗೋಗ ಒಂದು ತೊಗರಿ ಹಾಕಿದ್ವಿ ಒಣಗೋಗ್ಯಾವ ಅವು ಏರಕ್ ಬರ್ತಾವ್ರಿ. ಬೆಂಗಳೂರು ಮುಂಬೈ ಯಾಕೆ ದುಡ್ಕೊಂಡ್ ತಿನ್ನಕಪ್ಪ ಮತ್ತೆ ಊರಾಗ ಏನಿಲ್ಲ ಹೊಲದಾಗ ಏನಿಲ್ಲ. ದುಡ್ಕೊಂಡು ಮಳೆಯಲ್ಲ ಮಳೆಯಲ್ಲಿ ಏನ್ ಮಾಡ್ತಪ್ಪ ದುಡಿಯಕ್ಕೆ ಹೋಗ್ಯಾರ ಏನ್ ಮಾಡ್ಬೇಕು. ಮಲೆನಾಡು ಹಾಗೂ ಕರಾವಳಿಯಲ್ಲಿ ಮಹಾ ಮಳೆಯಾಗ್ತಾ ಇದ್ರೆ ಉತ್ತರದಲ್ಲಿ ಹನಿ ಮಳೆ ಬೀಳ್ತಿಲ್ಲ. ಮಳೆಗಾಲ ಶುರುವಾಗಿ 2 ತಿಂಗಳಾದ್ರೂ ಸರಿಯಾಗಿ ಮಳೆಯ ದರ್ಶನವೇ ಆಗಿಲ್ಲ. ಇವತ್ತು ಮಳೆಯಾಗುತ್ತೆ, ನಾಳೆ ಮಳೆಯಾಗುತ್ತೆ ಅಂತ ಕಾದಿದ್ದೇ ಬಂತು. ಆದ್ರೆ ಮಳೆ ಮಾತ್ರ ಬರ್ತಿಲ್ಲ. ಹೀಗಾಗಿ ಹನಿ ನೀರಿಗೂ ಪರದಾಡೋ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಬೆಳೆಗಳೆಲ್ಲ ಒಣಗಿ ನಿಂತಿವೆ. ದಿಕ್ಕು ಕಾಣದಂತಾದ ಜನ ಗುಳೆ ಹೋಗೋದಕ್ಕೆ ಶುರು ಮಾಡಿದ್ದಾರೆ. ಊರಿಗೆ ಊರೇ ಖಾಲಿ ಮಾಡಿ ಮಕ್ಕಳು ಮರಿಗಳ ಜೊತೆ ಮನೆ ಬಿಡ್ತಿದ್ದಾರೆ. ಲಿಂಗಸಗೂರು ತಾಲೂಕಿನಲ್ಲಿ ಗುಳೆ ಹೊರಟ ಜನ. ಇಡೀ ಊರಿಗೆ ಊರೇ ಖಾಲಿ, ಎಲ್ಲೆಲ್ಲೂ ಸ್ಮಶಾನ ಮೌನ. ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನಲ್ಲಿ ಹನಿ ಮಳೆಯಾಗಿಲ್ಲ. ಮುಂಗಾರು ಮುಗಿಯೋದಕ್ಕೆ ಬಂದ್ರೂ ಮಳೆಯ ಲಕ್ಷಣವೇ ಕಾಣ್ತಿಲ್ಲ. ಹೀಗಾಗಿ ತುತ್ತು ಅನ್ನಕ್ಕೂ ಪರದಾಡೋ ಪರಿಸ್ಥಿತಿ ನಿರ್ಮಾಣವಾಗ್ತಿದೆ. ಬದುಕಿನ ದಾರಿ ಕಾಣದಂತಾದ ಜನ ಹುಟ್ಟಿದ ಊರನ್ನ ಬಿಟ್ಟು ಗುಳೆ ಹೊರಡ್ತಿದ್ದಾರೆ. ತೋರಲಬೆಂಚಿ ಗ್ರಾಮದಲ್ಲಿ ಒಟ್ಟು 350 ಮನೆಗಳಿವೆ. ಇವುಗಳಲ್ಲಿ 300 ಕುಟುಂಬಗಳು ಊರು ಬಿಟ್ಟಿವೆ. ಹೀಗಾಗಿ ಯಾವುದೇ ಮನೆ ನೋಡಿದ್ರೂ ಬಾಗಿಲು ಬಂದಾಗಿದ್ದೇ ಕಾಣ್ತಿದೆ. ತುತ್ತಿನ ಚೀಲ ತುಂಬಿಸಿಕೊಳ್ಳೋದಕ್ಕೆ ಬೆಂಗಳೂರು, ಮಂಗಳೂರು, ಪುಣೆ ನಗರಗಳತ್ತ ಪ್ರಯಾಣ ಬೆಳೆಸಿದ್ದಾರೆ. ಈ ಊರಲ್ಲಿ ವೃದ್ಧರನ್ನ ಬಿಟ್ರೆ ಬೇರೆ ಯಾರೂ ಕಾಣ್ತಿಲ್ಲ. ಮನೆಗೊಬ್ಬರೋ ಇಬ್ಬರೋ ವಯಸ್ಸಾದವರು ಮಾತ್ರ ಉಳ್ಕೊಂಡಿದ್ದಾರೆ. ಹೀಗಾಗಿ ಊರಿಗೆ ಊರೇ ಬಿಕೋ ಎನ್ನುತ್ತಿದ್ದು ಈಗ ಹೋದವರು ಮತ್ತೆ ಮುಂದಿನ ಮಳೆಗಾಲಕ್ಕೆ ವಾಪಸ್ ಬರೋದು. ಬೆಂಗಳೂರ ಯಾಕಪ್ಪ ದುಡ್ಕೊಂಡು ವಾಟಿ ಮಳೆಯಲ್ಲ ಬೆಳೆಯಲ್ಲ ಏನ್ ಮಾಡ್ತಪ್ಪ ಯಪ್ಪ ದುಡಿಯಕ್ಕೆ ಹೋಗ್ಯಾರ ಮತ್ತೆ ಏನ್ ಮಾಡ್ಬೇಕು. ನೋಡ್ರಿ ನೀವ್ ಆಯ್ತ ನೋಡ್ರಪ್ಪ ಯಪ್ಪ ಕಣ್ಣಿಗೆ ಮನ್ಯಾಗ ಮಂದಿ ಇದ್ರ ಇರ್ತಾರಿಲ್ಲ. ಹೌದು ಎಲ್ರು ಮಳೆ ಇಲ್ಲ ಏನ್ ಮಾಡ್ಬೇಕಪ್ಪ ಯಪ್ಪ. ಎಲ್ಲಿಗೆ ಯಾಕ ಮತ್ತೆ ಬರಗಾಲ ಬಂದೈತೆ ಏನ್ ಮಾಡ್ಬೇಕು. ಬರಗಾಲ ಬಂದೈತೆ 3 ಎಕರೆ ಜನ 4 ಎಕರೆ ಜನ ಬಿತ್ತಿದ್ರಿ ಏನ್ ಬಿತ್ತಲ್ರಿ. ಏನ್ ಬಿತ್ತೇ ಇಲ್ಲ. ಬೆಂಗಳೂರಲ್ಲಿ ಬೆಂಗಳೂರಿಗೆ ಏನ್ ಮಾಡ್ತಾರ ಕೆಲ್ಸ ಅಲ್ಲಿ. ಅದೇನು ರಸ್ತೆ ಮಾಡ್ಕೊಳ್ರಿ. ಕೈಕೊಟ್ಟ ಮಳೆ 4 ಎಕರೆ ಮೆಕ್ಕೆಜೋಳ ಸರ್ವನಾಶ. ವಿಜಯನಗರ ಜಿಲ್ಲೆಯಲ್ಲೂ ರೈತರ ಪರಿಸ್ಥಿತಿ ದೇವರಿಗೆ ಪ್ರೀತಿ ಎನ್ನುವಂತಾಗಿದೆ. ವಿಜಯನಗರ ಜಿಲ್ಲೆಯಲ್ಲೂ ಸಕಾಲಕ್ಕೆ ಮಳೆ ಬೀಳ್ತಿಲ್ಲ. ಮುಂಗಾರು ಪೂರ್ವದಲ್ಲಿ ಸುರಿದ ಮಳೆಯನ್ನೇ ನಂಬಿಕೊಂಡು ರೈತರು ಬಿತ್ತನೆ ಮಾಡಿದ್ರು. ಆದ್ರೀಗ ಆ ಬೆಳೆಗಳೆಲ್ಲ ಒಣಗೋದಕ್ಕೆ ಶುರುವಾಗಿದೆ. ಹೀಗಾಗಿ ಹೂವಿನಹಡಗಲಿ ತಾಲೂಕಿನ ಉಪನಾಯಕನಹಳ್ಳಿ, ಮಾಗಳ, ಹಿರೇಹಡಗಲಿ, ಇಟ್ಟಗಿ, ಉತ್ತಂಗಿ ಸೇರಿದಂತೆ ಹಲವು ಕಡೆ ತಮ್ಮ ಕೈಯಾರೆ ಬೆಳೆಗಳನ್ನ ನಾಶ ಮಾಡ್ತಿದ್ದಾರೆ. ಉಪನಾಯಕನಹಳ್ಳಿಯಲ್ಲಿ ಗ್ರಾಮದ ರುದ್ರಪ್ಪ ಅನ್ನೋರು 4 ಎಕರೆಯಲ್ಲಿ ಬಿತ್ತಿದ್ದ ಮೆಕ್ಕೆಜೋಳವನ್ನ ಟ್ರ್ಯಾಕ್ಟರ್ನಿಂದ ನಾಶ ಮಾಡಿದ್ದಾರೆ. ಸಂಪೂರ್ಣ ಬರಗಾಲ ಛಾಯೆಗೆ ಇವತ್ತು ಕಾಣಿಸ್ತಾ ಇದೆ. ಸರ್ಕಾರ ಗಂಭೀರವಾಗಿ ಚಿಂತನೆ ಮಾಡಿ ಇವತ್ತು ಬೆಳೆಗೆ ಸೂಕ್ತ ಪರಿಹಾರ ನೀಡಬೇಕು. ಸರ್ಕಾರ ಜಿಲ್ಲಾಧಿಕಾರಿಗಳಾಗಿರ್ಬೋದು, ಇವತ್ತು ಕೃಷಿ ಕಂದಾಯ ಇಲಾಖೆಯವರು ಸಮೀಕ್ಷೆ ಮಾಡಿ ಪರಿಹಾರ ಎಕರೆಗೆ 25,000 ರೂಪಾಯಿ ಪರಿಹಾರ ನೀಡಬೇಕಂತ ಇವತ್ತು ಸರ್ಕಾರಕ್ಕೆ ಒತ್ತಾಯಿಸಲಾಗುವುದು. ಒಟ್ನಲ್ಲಿ ಉತ್ತರ ಕರ್ನಾಟಕದಲ್ಲಿ ಹಿಂದೆಂದೂ ಕಾಣದ ಬರಗಾಲ ಆವರಿಸಿದ್ದು ಜನ ಕಣ್ಣೀರಲ್ಲಿ ಕೈ ತೊಳಿತಿದ್ದಾರೆ. ಹೀಗೆ ಪರಿಸ್ಥಿತಿ ಮುಂದುವರೆದ್ರೆ ರೈತರ ಪಾಡು ದೇವರಿಗೆ ಪ್ರೀತಿ ಎನ್ನುವಂತಾಗಲಿದೆ. ರಾಯಚೂರಿನಿಂದ ವಿಶ್ವನಾಥ್ ಹೂಗಾರ್ ಜೊತೆ ಬಸವರಾಜ್ ಹರನಹಳ್ಳಿ, ನ್ಯೂಸ್ 18 ಬಳ್ಳಾರಿ. ಮೈಸೂರಲ್ಲಿ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಮೇನಿಯಾ ಜೋರಾಗಿತ್ತು. ವಿವೇಕ ಸ್ಮಾರಕ ಉದ್ಘಾಟನೆ ಮಾಡಿದ ಪ್ರಧಾನಿ ಮೋದಿ ಮೈಸೂರು ಮಣ್ಣನ್ನ ಹಾಡಿ ಹೊಗಳಿದ್ದಾರೆ.
ಮಧ್ಯಾಹ್ನ 3:30 ಸುಮಾರಿಗೆ ಮೈಸೂರಿಗೆ ಬಂದಿಳಿದ ಮೋದಿ ಸೀದಾ ನಾರಾಯಣ ಶಾಸ್ತ್ರಿ ರಸ್ತೆಯಲ್ಲಿ ಇರುವ ಸ್ಮಾರಕ ಜಾಗಕ್ಕೆ ಆಗಮಿಸಿದ್ರು. ಈ ವೇಳೆ ಐತಿಹಾಸಿಕ ಜಾಗದಲ್ಲಿ ತಲೆ ಎತ್ತಿ ನಿಂತ ವಿವೇಕ ಸ್ಮಾರಕ ಉದ್ಘಾಟನೆ ಮಾಡಿ ಶಿರಬಾಗಿ ನಮಸ್ಕರಿಸಿದ್ರು. ಈ ಸ್ಮಾರಕ ನಿರ್ಮಾಣಕ್ಕೂ ಮೈಸೂರಿಗೂ ಅವಿನಾಭಾವ ಸಂಬಂಧವಿದೆ. 1892ರಲ್ಲಿ ಮೈಸೂರಿಗೆ ಆಗಮಿಸಿದ್ದ ಸ್ವಾಮಿ ವಿವೇಕಾನಂದರು ಇದೇ ಜಾಗದಲ್ಲಿ ವಾಸ್ತವ್ಯ ಹೂಡಿದ್ರಂತೆ. ಹೀಗಾಗಿ ಇದೇ ಜಾಗದಲ್ಲಿ ಸ್ಮಾರಕ ನಿರ್ಮಾಣ ಮಾಡಲಾಗಿದೆ. ಉದ್ಘಾಟನಾ ಕಾರ್ಯಕ್ರಮ ಮುಗಿತಾ ಇದ್ದಂತೆ ಓವಲ್ ಗ್ರೌಂಡ್ಗೆ ಮೋದಿ ಆಗಮಿಸಿದ್ರು. ಈ ವೇಳೆ ಪ್ರಧಾನಿ ಮೋದಿಗೆ 1.5 ಅಡಿ ಉದ್ದದ ವಿವೇಕಾನಂದರ ಮೂರ್ತಿಯನ್ನ ಉಡುಗೊರೆಯಾಗಿ ನೀಡಲಾಯಿತು. ಕೇವಲ 15 ದಿನದಲ್ಲಿ ಶಿಲ್ಪಿ ಅರುಣ್ ಯೋಗಿರಾಜ್ ಕೆತ್ತಿದ ವಿಗ್ರಹವನ್ನ ಮೋದಿಗೆ ನೀಡಿದ್ರು. ಈ ವೇಳೆ ಮಾತನಾಡಿದ ಸಿಎಂ ಡಿಕೆ ಶಿವಕುಮಾರ್ ವಿವೇಕಾನಂದರ ಚಿಂತನೆಗಳನ್ನ ಕೊಂಡಾಡಿದ್ರು. ಇದೊಂದು ದೊಡ್ಡ ಐತಿಹಾಸಿಕವಾದಂತಹ ಕಾರ್ಯಕ್ರಮ. ಯುವ ಶಕ್ತಿ, ಯುವ ಆಲೋಚನೆ, ಯುವ ಚಿಂತನೆ, ಇದೇ ವಿವೇಕಾನಂದರ ಚಿಂತನೆ. ನಾನು ಕೂಡ ನನ್ನ ಬದುಕಿನಲ್ಲಿ ಇದನ್ನು ಅಳವಡಿಸ್ಕೊಳ್ಬೇಕು ಅಂತೇಳಿ ಬಹಳ ಚಿಕ್ಕ ವಯಸ್ಸಿನಲ್ಲಿ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೇನೆ. ಈ ಹೊಸ ಚಿಂತನೆ ಒಂದು ಬದಲಾವಣೆಯ ಒಂದು ಆರಂಭ. ಸಿಎಂ ನಂತರ ವೇದಿಕೆಗೆ ಆಗಮಿಸಿದ ಮೋದಿ ವಿವೇಕಾನಂದರ ತ್ಯಾಗಗಳನ್ನ ಕೊಂಡಾಡಿದ್ರು. 2 ದಿನಗಳ ಹಿಂದೆ ಗುರುಪೂರ್ಣಿಮೆ ಆಗಿದೆ. ಈಗ ಮೈಸೂರಿನ ಪವಿತ್ರ ಭೂಮಿಗೆ ಬರುವ ಅವಕಾಶ ಸಿಕ್ಕಿದೆ. ಎಲ್ಲ ಸಂತರಿಗೂ ನನ್ನ ಪ್ರಣಾಮಗಳು ಅಂದ್ರು. मैसूरू भारत की अनादि सांस्कृतिक चेतना का केंद्र रहा है. यहाँ के मंदिर, यहाँ की परंपराएं और उत्सव, मैसूरू का दशहरा, यहाँ के भव्य महल, इसका संगीत और साहित्य, भारत की विरासत इस शहर के कण कण में रची बसी है. ಒಟ್ನಲ್ಲಿ ಮೈಸೂರಿನ ಪಾಲಿಗೆ ಇವತ್ತು ಐತಿಹಾಸಿಕ ದಿನವಾಗಿದ್ದು ವಿವೇಕ ಸ್ಮಾರಕ ತಲೆ ಎತ್ತಿ ನಿಂತಿದೆ. ಕ್ಯಾಮರಾ ಪರ್ಸನ್ ರಾಹುಲ್ ಜೊತೆ ಆನಂದ್ KS, ನ್ಯೂಸ್ 18 ಮೈಸೂರು.